ಓಕೆ ಸ್ನೇಹಿತರೆ, ಊರಿಗೆ ರೆಡಿ ಆಗಿದ್ದೀನಿ ನೋಡ್ರಿ. ಊರಿಗೆ ಹೋಗ್ಬೇಕು. ಊರಿಗೆ ಒಂದು ಕೆಲಸದ ಮೇಲೆ ಹೊಂಟಿದ್ವಿ ಊರಿಗೆ. ಬ್ಯಾಗ್ ಅಂತೂ ರೆಡಿ ಆಗೈತಿ. ಇವಾಗ ಚಾಮರಾಜವ್ರಿಗೆ ಯಜಮಾನ್ರೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಬಿಟ್ಟು ಬರ್ತಾರೆ. ಆ ಕಡೆ ಐತೆ ಬಸ್ಸಿಗೆ ಹತ್ಬೇಕು. ಡೈರೆಕ್ಟ್ ಸಿಂಧಿಗೆ ಹೊಂಟೀನಿ ನೋಡ್ರಿ. ಹೋಗ್ತಾ ಸಿಗ್ತೀನಿ ಸ್ನೇಹಿತರೆ. ಮಾತಾಡೋಕ್ಕೆ ಪುರ್ಸತ್ತಿಗಿಲ್ಲ. ಓಕೆ, ಸಿಗೋಣ ಮತ್ತೆ. ಹೋಗ್ತಾ ಸಿಗ್ತೀನಿ. ಬಸ್ ಹೆಂಗಿರ್ತೈತೆ ಅನ್ನೋ ಗೊತ್ತಿಲ್ಲ. ಗದ್ದಲ ಇರ್ತೈತೋ ಅಥವಾ ಹೇಳೋಕ್ಕಾಗಲ್ಲ ರೀ. ಈಗಂದು ಇದು ಸಿಕ್ಕಾಪಟ್ಟೆ ರಶ್ ಇರ್ತಾವೆ ಬಸ್ ಯಾವಾಗಲೂ. ಓಕೆ, ಸಿಗ್ತೀನಿ ಮತ್ತೆ. ಓಕೆ ಸ್ನೇಹಿತರೆ, ಚಾಮರಾಜಕ್ಕೆ ಬಂದು ಯಜಮಾನ್ರು ಬಿಟ್ಟು ಹೋದ್ರಲ್ಲ. ಸೋಲಾಪುರ ಬಸ್ ಬಂತು ನೋಡಿ. ಇದಕ್ಕೆ ಆಧಾರ್ ಕಾರ್ಡ್ ನಡೆಯಂಗಿಲ್ಲ ಅಂದರು. ಯಾಕೆ ಇರ್ಲಕ್ಕ, ಸುಮ್ಮನೆ ಅಲ್ಲಿ ಏನು ಬಸ್ ಸ್ಟ್ಯಾಂಡ್ ಮೇಲೆ ನಿಂದ್ರಂದಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ಹೋಗೋದ್ರಲ್ಲಿ ಬಾಯಿ ಸಿಕ್ಕಳು ನೋಡ್ರಿ. ಯಾವಾಗಲೂ ಸಂತೆಯಲ್ಲಿ ಇರ್ತಾರಲ್ವ, ಆ ಬಾಯಿಗೆ ನಮ್ಗೆ ಭಾಳ ಪರಿಚಯ. ಆಕೆ ಊರಿಗೆ ಹೊಂಟಿದ್ಲಂತ ಭಾಳ ಖುಷಿ ಪಟ್ಲು. ರಾಖಿ ಹಬ್ಬ ತಮ್ಮದೇರು ಬರ್ತಾರೆ ರಾಖಿ ಕಟ್ಸ್ಕೊಳಕ್ಕೆ. ಅವ್ರಿಗೆ ರಾಖಿ ಕಟ್ಟೋದು ಮುಗಿಸ್ಕೊಂಡು ಆಮೇಲೆ ಬರೋಕೆ ವರ್ಷದಾಗ ಒಂದಿನ ಬರ್ತದೆ. ಬರ್ತೈತ್ರಿ. ಅವರು ದೂರ ಡ್ಯೂಟಿ ಮೇಲೆ ಇರ್ತಾರ. ಇವತ್ತು ಒಂದಿನ ಎಲ್ಲೇ ಇದ್ರೂ ಬರ್ತಾರೆ. ಈಗ ಒಂದು ಸೋಮವಾರ ಬರ್ತೀನಿ. ಒಳ್ಳೆ ಸೋಮವಾರ ಇಲ್ಲ, ಜಲ್ದಿ ಆಯ್ತು ರಾಖಿ ಕಟ್ಟ ಹಬ್ಬ ಅಂದ್ರೆ ಅವತ್ತೇ ಸಂಜೆಗೆ ಬರಾಕಿ. ಮತ್ತಿಲ್ಲ ಅಂದ್ರೆ ಆಯ್ತು ದಿನ ಶನಿವಾರ ಕಟ್ತಾರೆ. ಶನಿವಾರ ಯಾಕೆ ಕಡ ಹುಣ್ಣೆ ಹೋಗ್ತಾ ಇರ್ತದೆ. ಶನಿವಾರ ಹುಳಿ ದಿನನೇ ಬರ್ತದೆ. ಹುಳಿ ದಿನನೇ ಇರ್ತದೆ. ಹುಣ್ಣಿದ ಕಟ್ಟೋದು ಬರ್ತದೆ, ಬಿಡೋದು ಬರ್ತದೆ. ಅದ್ರ ಮೇಲೆ ಏನೇ ಕಾಗದಾಗೆ ಬರ್ತದೆ. ಅಲ್ಲಿ ಏನು ನೋಡ್ಬಾರ್ದು. ಸುಮ್ಮನೆ ಅದೆಲ್ಲ ತಲೆಗೆ ಇಟ್ಕೊಂಡ್ರೆ ಇದಾಗಂಗದ. ಸುಮ್ಮನೆ ಹೋಗ್ತಾ ಇರ್ಬೇಕು. ಅದು ತಲೆಗೆ ಇಟ್ಕೊಂಡ್ರೆ ಸಂಶಯ ಕುಂದಿರ್ತಾವಲ್ಲ ಅವ್ರೆ. ಸಮಸ್ಯೆ ಮಾಡ್ಕೊಂಡು ಆರಾಮಿದ್ದಾರೆ. ಆರಾಮಿದ್ರೆ ಸಾಕು. ನಾ ಎಲ್ಲಿದ್ದರೆ ನನ್ನ ಬೆಲೆ ಬರಾಕಿ ನೀನು. ಈಗ ಎಲ್ಲಿ ನಾವು ಕಕ್ಕಸ್ಗೇರಿ ಅಲ್ಲಿ ಅದಕ್ಕೆ ಎಲ್ಲಿ ಆಟೋಕ್ಕೆ ಹತ್ತು ಹೋಗು ಗನ ಕಂಜಾಳಿ ಹತ್ತಿ ತುಪ್ಪದೇ ತುಂಬ್ತಾರ. ಸಂತಿಗೆ ಬಂದಾಗ ಎಲ್ಲಿ ಗದ್ದದ ನನಗೆ ಆಗ ಬಿಡಲ್ಲ. ಅದಕ್ಕೆ ಹೆಂಗೂ ಇವ್ರು ಬಂದಿರ್ತಾರಲ್ಲ ಮತ್ತೆ ಪಾಡಾಯ್ತು. ಅದಕ್ಕೆ ಅವರೇ ಮಾಡ್ಕೊಂಡು ಬರ್ತಾರೆ. ಅವರೇ ಪಾಡಿದ್ರೆ ಅವ್ರ ಕೈಲೇ ಮಾಡ್ಕೊಂಡು ಬಿಟ್ಟು ಸಾಕು. ಎಲ್ಲಿ ರೂಪಾಯಿ ಕೊಡ್ತಾರೆ. ಅದಕ್ಕೆ ಬರ್ತಿರ್ಬೇಕಲ್ಲ ಸಂತೆ ಅಂದ್ರೆ ಅಷ್ಟು ಇದಿರಂಗಿಲ್ಲ. ಇರಂಗಿಲ್ಲ. ಬಾಸಿ ಉಳಿದ್ ಮಾಡ್ಕೊಂಡು ಮಾಡ್ತಾರೆ ಸಾಕ್ತಾರ. ಅದಕ್ಕೆ ತೊಗೊಳಕ್ ಹೋಗಲ್ಲ. ವಾರ ಇಲ್ಲೇ ತೊಗೊಂಬಂದಿರ್ತೀವಿ. ಫ್ರಿಜ್ ಇರ್ತದೆ, ಅದ್ರೊಳಗೆ ಇಟ್ಟಿರ್ತೀವಿ. ಬೇಕಂದ್ರೆ ಹಿಂಗೆ ನನಗೆ ನಿನ್ಗೆ ಬೇಕಾದ್ರೆ ಕೊಟ್ಟಿರ್ತಾರ. ಅಂತರ ಬಂದು ತೊಗೊಂಡಿರ್ತೀನಿ. ಹೆಂಗೆ ಬರ್ತದೆ ಹಂಗೆ ಹೋಗ್ಬೇಕು ನೋಡುವ. ಹಿಂಗೆ ಅಂದ್ರೆ ಯಾಕೆ ಸಂತ್ಯಾಗ ಬಂದ್ರೆ ಮುಂಜಾನೆ ಬಸ್ ಸ್ಟ್ಯಾಂಡಿಗೆ ಹೆಂಗೆ ಹಿಂಗಾದ್ರೆ ಇದಾಗ್ಬೋದು. ಸಿಗಂಗಿಲ್ಲ ಹಂಗೆ. ಇದು ಯೂಸ್ ಮಾಡಿದ್ರೆ ಉಳಿದ್ರೆ ನಾಳೆಗೆ ಬಂದು ಮಾರವರು ಎಲ್ಲ ಕೈ ಆಡಿಸಿ ಅದು ಸಜ್ಜನಾಗಲ್ಲ. ನಾವು ಫ್ರಿಜ್ನಾಗ ಇಡ್ತೀವಿ ಅಂದ್ರೆ ಸಜ್ಜಾಗಲ್ಲ. ಕಳ್ಕೊಂತಾನೆ ಬರ್ತದೆ. ಕೊಳ್ಕೊಂತದ್ದು ಕಾಳಂಗಿಲ್ಲ ಮಾರು. ಇನ್ನು ಮುಟ್ಟಿದ್ದು ಹಾಕೊಂಡು ಬರಲಿಲ್ಲ ನಾನು. ಅವಸರದ ಹಿಂಗೆ ಮುಟ್ಟಿದ್ದು ಹಾಕೊಂಬರೋಕಿಲ್ಲ. ಏನೇ ಚಂದ ಅವರು ಸೊಸೆ ಮಗ ಬಿಂಟಿಗೆ ಇರಲ್ಲ. ಹೇಗೆ ನಾವೆಲ್ಲ ಮನೆ ಕೆಲಸ ಮಾಡಿ ಕಸ ಮುಸುರಿ ಅನ್ನ ಒಣಗಿ ಮಾಡ್ಕೊಟ್ಟು ಕುಂತೀನಿ. ಮಗ ಬಂದು ನೀ ಏನು ಮಾಡಿದ್ರಕ್ಕಂತ ನನ್ನ ಬಗ್ಗೆ ನಾ ಫುಳ್ಳಾಗತ್ತಿದ್ದೆ ಅಂತ ಏನು ಮಾಡಿ ಹಿಂಗಾದ್ ನೋಡಿ ಸೊಸಿದವ್ರು ಮಾಡಿ ಬರಾಟಿ ಹಿಂಗೆ ಮೇವು ತಗೊಂಡು ಹಿಂಗೆ ಬಂದು ಬೇಯಿಸಿ ನೀರು ಹಾಕ್ಕೊಂಡಿದ್ದೆ. ಈಗ ಬಸ್ ಹಾಡಿದ್ವಿ ನಿಂತ್ಕೊಂಡು ರುಚಿ ಆಗ್ತಿದ್ವಿ. ಮೊದಲೊಂದು ಬಸ್ ತರಬಿಲು ಓದ್ಬಿಟ್ಟು ರೊಕ್ಕ ಆಗ್ತದೆ. ತರಬಿಲ್ಲ ಹೋದ್ರೆ ಬಿಜಾಪುರ ಬಿಜಾಪುರ ಬಸ್ ಜಲ್ದಿ 7 ಗಂಟೆ 15 ನಿಮಿಷ ಹಂಗೆ ಬರ್ತದೆ. 7ಗೆ ಹೋಯ್ತು. ಇಲ್ಲಿ ನಾಷ್ಟ ಮಾಡಿ ಆಗ್ತದೆ. ಇಲ್ಲಿ ಬೇಕು ರೀ ತರಬಿದ್ರು. ಹೌದಾ? ಮಕ್ಕಳು ಕಸ ಮಕ್ಕಳು ಎಸಾವ ಇಬ್ರು ಕಸ ಸಲ್ಲಿಕ್ಕೆ ಒಬ್ಬ 11ನೇ ಕ್ಲಾಸ್ ಅದನ, ಒಬ್ಬ 9ನೇ ಅದ. ಕೈಯಾಗ ಬಂದ ಅರ್ಥವ ಹೆಂಗನ ಹೆಣ್ಣಾಗಿಲ್ಲ. ನಾಳೆವ ಮಕ್ಕಳ ಸಾಲಿ ಓದಸ್ ತಿಂಗಳಿಗೆ ತುಂಬಬೇಕು. ಜಾಸ್ತಿ ಬಂದ ನಮ್ಗೆ ತುಂಬ ಕೆಸಿ ಹುಡುಗ ಸ್ವಲ್ಪದಾಗ ಹೋಯ್ತು ಫಿಸಿಕಲ್ದಾಗ. ಇನ್ನು 2 ವರ್ಷ ಆಗ್ತದೆ ಹತ್ತಿದ್ದು ಪೊಲೀಸಿಗೆ. ಒಬ್ಬ ನಿಂತು 1 ಲಕ್ಷ ರೂಪಾಯಿ ತೆಗೆದಿಡಬೇಕು. ವರ್ಷ ತೆಗೆದಿಡ್ಬೇಕು. ನಮಗೂ ಹೆಂಗೆ ಆಗದ ಪರಿಸ್ಥಿತಿ. ಅದೇ ಅದಲ್ಲ ಈಗ ಸಾಲಿ 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 ಅದಿಲ್ಲ. ಮುಂಚೆ ಜೀವನನೇ ಇಲ್ಲ. ಮತ್ತಿಲ್ಲ ದೊಡ್ಡ ಅಂತ 4 ಕಲ್ಸಿಲ್ಲ ಕತ್ಲಿ ಸಣ್ಣ ಸಾಲಿ ಓದಲ್ಲಕ್ಕ. ಅವನಿಗೆ ಪೊಲೀಸ್ ನೌಕರಿನ ಹಚ್ತೀನಿ. ಅವನಿಗೆ ಅದೇ ಹಂಗೆ ಉಡ್ತೀನಿ ಅಂತ ತಲೆ ಕೇಳ್ಕೊಂಡು ಅದೇ ಸಾಲಿ ಓದ್ಲಾಕತ್ತ. ಮತ್ತೊಬ್ಬ ಸಾಲಿ ಮಾಡ್ತೀನಿ ಅಂತ ಮಾಡ್ತಾನೆ ಹುಡುಗ. ನನಗೆ ಸಾಲಿ ಕರ್ಲಾಗ್ತಾನೆ ಅಣ್ಣ. ಕೋಚಿಂಗ್ದಾಗ ಬಾ ನೀವು ಓದಿಸ್ಬೇಕು ಎಲ್ಲ ಆಗ್ತಾನೆ ಅಣ್ಣ. ಎಲ್ಲಿ ಹೋಗಬಾರ್ದು.
ನೀನು ನನ್ನ ಬಲ್ಲೇ ಬರಬೇಕು, ಅದೇ ಬಟ್ಟೆ ಉಡಿಸ್ಬೇಕು ನಿನ್ನ ತಿಳಿಯಾಗಾರ ಹಿಂಗಪ್ಪ ಕಲಿತಾನಂತ ಅಂದೊಳಗೆ ಕಲ್ಸೋದೇ ಚಲೋ ಅಲ್ಲ. ಕಲಿಯಪ್ಪ ಅಂತ ಏನು ಮಾಡಿ ಬೆಂಗಳೂರ್ದಾಗೆ ಬಂದಿದ್ದು ಗೊತ್ತಾನೆ ಏನು ಮಾಡಿ ಮಗ ಅಲ್ಲಿಂದ ಉಳಿಬೇಕ. ಓಕೆ ಸ್ನೇಹಿತರೆ, ಇವಾಗ ಎಂಕಂಚಿ ಬಂದು ಹೇಳಿದೆ ತಂಗಿ ಬರ್ತೀನಿ ಅಂತ ಹೇಳಿದ್ಲು. ಶಾಪಿಂಗ್ ಹೋಗ್ತಾ ಇದ್ವಿ ಇಬ್ಬರು ಕೊಟ್ಬಿಟ್ಟು ಸಿಂದಗಿಗೆ. ಅಪ್ಪ ಕರ್ಕೊಂಡು ಬೈಕ್ ಮೇಲೆ ತೊಗೊಂಬಂದು ಎಂಕಂಚಿಗೆ ಬಿಟ್ಟರು. ಮತ್ತು ತಂಗಿ ನಾವು ಇಬ್ಬರು ಕೊಟ್ಬಿಟ್ಟು ಸಿಂದಗಿಗೆ ಹೋಗಿದ್ದೆವು. ಓಕೆ ನೋಡಿ, ತಂಗಿ ಬಂದು ಸಿಂದಗಿಗೆ ಹೊಂಟಿದ್ದೆವು. ಫುಲ್ಲು ರಶ್ ಬಸ್ಸು, ಪೂರ್ತಿ ಮುಂದೆ ಹೋಗಿ ಕುಂತ್ವಿ. ಅದು ಒಂದೇ ಒಂದು ಗೇಟ್ ಖಾಲಿ ಇತ್ತು. ಹೀಗಾಗಿ ಹೋಗುವಾಗೂ ಬಸ್ ಸಿಕ್ಕಾಪಟ್ಟೆ ರಶ್ ಇತ್ತು. ಸಿಂದಗಿಯಿಂದ ಮತ್ತೆ ವಾಪಸ್ ಊರಿಗೆ ಬರಬೇಕಾದ್ರೂ ಸಿಕ್ಕಾಪಟ್ಟೆ ರಶ್. ಯಪ್ಪ ಯಾಕೆ ಕೇಳ್ತೀರಿ ಬಸ್ಸಿಂದು. ಆಮೇಲೆ ಅಂಗಡಿಗೆ ಹೋದ್ವಿ. ನೋಡಿ ಈ ಥರ ಎಲ್ಲ ಥರ ಸೀರೆ ತೆಗೆದು ಹಾಕಿದ್ವಿ. ಅಷ್ಟು ತೆಗೆದು ಹಾಕಿ ಅದರಲ್ಲಿ ಒಂದು ತೊಗೊಂಡು ಬಂದ್ವಿ. 1 hour ಸೀರೆ ಅಂಗಡಿಯಲ್ಲೇ ಹೋಯ್ತು ನಮಗೆ. ಹೀಗೆ ನಾವು ಹೆಣ್ಮಕ್ಳು ಒಂದು ಸೀರೆ ತೆಗಿ ಅಂದ್ರೆ 10 ಸೀರೆ ತೆಗಿಸ್ಬಿಡ್ತೀವಿ. ಒಂದು ಸೀರೆ ಅಲ್ಲ, ಅವ್ರು ಒಂದು ಸೀರೆ ಬೇಸರ ಮಾಡ್ಕೊಳಕತ್ತಾರ. ಬಿಡು ಈಗ ಬೇಸರ ಮಾಡ್ಕೊಳಕತ್ತಾಳ, ನಾವು ಬೇರೆ ಅಂಗಡಿಗೆ ಹೋದ್ರೈತಂತ ಇನ್ನೊಂದು ಅಂಗಡಿಗೆ ಹೋಗ್ತೀವಿ. ಹಾಗಾಗಿ ಏನಿಲ್ಲ, ಅದು ಒಂದೇ ಅಂಗಡಿ. ನಾವು ಯಾವಾಗಲೂ ಏನು ಬಟ್ಟೆ ಶಾಪಿಂಗ್ ಮಾಡಿದ್ರು ಅದು ಒಂದೇ ಅಂಗಡಿಯಲ್ಲೇ ಹೋಗಿ ಶಾಪಿಂಗ್ ಮಾಡೋದು. ಯಾಕಂದ್ರೆ ಭಾಳ ದಿನದಿಂದ ರೂಢಿ ಆಗೈತೆ ನಮಗದು. ನೋಡಿ ಸ್ನೇಹಿತರೆ, ಇಷ್ಟಪಡ್ತಾರೆ ಎಲ್ಲರೂ. ನೋಡಿ ಸ್ನೇಹಿತರೆ, ನಮ್ಮ ದಡಮ್ಮರು ನಮ್ಮ ಮಮ್ಮಿಯರು ಬಂದಾರಿ ಸ್ನೇಹಿತರೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ನಮ್ಮ ದಡಮ್ಮರು ನಮ್ಮ ಮಮ್ಮಿಯರು ಬಂದಾರ. ಈಗ ನೋಡ್ರಿ, ನಮ್ಮ ಮೇಘಕ್ಕಗ ದೊಡ್ಡ ಸೀರೆ ತರಿಸ್ಬೇಕು, ಅದಕ್ಕೆ ಬಂದ. ನೋಡ್ರಿ ನಮ್ಮ ದಡಮ್ಮರು ಸೀರೆ ಅದ್ರಲ್ಲಿ ಐತೆ. ನೋಡ್ರಿ ನಮ್ಮ ಹಾಕ್ತಾರೆ. ಈಗ ನೋಡ್ರಿ ಜಂಪರ್ ನಮ್ಮ ಮೇಘಕ್ಕಗ. ಈಗ ನೋಡ್ರಿ ಸೀರೆ ನಮ್ಮ ಮೇಘಕ್ಕಗ, ನಮ್ಮ ಮೇಘಕ್ಕಗ. ನೋಡ್ರಿ ಸ್ನೇಹಿತರೆ, ಸೀರೆ ನಮ್ಮ ಮೇಘಕ್ಕಗ. ನಮ್ಮ ಆಯಿ ಅಪ್ಪ ತಿನ್ನಕ್ತಾರ. ಈಗ ಇಲ್ಲಿ ನಮ್ಮ ತಮ್ಮ ರೀ, ಅವನ್ನ ಬ್ಯಾಗ್ ತಿನ್ನಕ್ತಾನ. ಊರಿಂದ ಬಂದು ಸಿಂದಗಿ ಹೋಗಿ ಬಸ್ಸಲ್ಲಿ ವಿಡಿಯೋ ತಗೋಬೇಕಂದ್ರೆ ಆಗಲಿಲ್ಲ. ಸಿಕ್ಕಾಪಟ್ಟೆ ರಶ್ ಬಸ್ ಇತ್ತು. ಮೊಕ್ಕ ಕಾಣ್ತದಿಲ್ಲ ಒಟ್ಟು ಎಂಬರ ಮಾರಾಟಕ್ಕಂತ ಇದಕ್ಕೆ ಸರಿನಾ. ಅದವ್ರ ಕಡೆ ತೆಗಿಗೆ ಪುರ್ಸತ್ತಿಲ್ಲ. ತೆಗಿಲ್ಲ ನಾವು ಕಂಡಕ್ಟ್ ಬಂತು ಹತ್ಲ ಕೊಡ್ಬೇಕು ತೆಗಿಬೇಕು. ನಾನು ತಪ್ಪಿಟ್ಟು ಮಾಡಿಕೆ ಎಲ್ಲ ಬಸ್ ಸ್ಟ್ಯಾಂಡ್ ಫುಲ್ ಆಯ್ತು. ಇಲ್ಲ ನಾವು ಮೊದಲೇ ಹತ್ತಿದ್ರೆ ಬಸ್ ಖಾಲಿನೇ ಐತೆವ. ಅದಕ್ಕೆ ಹಂಗೆ ನಾವು ಮೈ ತರ್ದಟ್ಟು ಮಾತಾಡ್ದೆ. ನಾನು ಈಗ ಬಂದಿನಿ ಮೈ ತರ್ದಟ್ಟು ಮಾತಾಡ್ದೆ. ತೆಗಿಯೋದು ತೆಗಿ ಯಾಕೆ ತಪ್ಪದ ತೆಗಿಯೋದು.
ಎಲ್ಲಾರು ಬಂದಿರ್ತಾರಲ್ಲ ಗಿಡದಾಗ ಹಣ್ಣು ಆಗತ್ತಾನ, ಯಾ ಹಣ್ಣು ಬಿಡೋದು.